ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮೊದಲನೇ ರೌಂಡ್ ವೇಳಾಪಟ್ಟಿ ಬಂದಿದೆ. ಬಟ್ ಡೀಟೇಲ್ ವೇಳಾಪಟ್ಟಿ ಇಲ್ಲ, ಅಂದಾಜು ಲೆಕ್ಕದಲ್ಲಿ ಬಂದಿರುವಂಥದ್ದು. ಅಂದರೆ ಪ್ರೆಸೆಂಟ್ಲಿ ಆಪ್ಷನ್ ಎಂಟ್ರಿ ನಿಮಗೆ 7 ಡೇಸ್ ಕೊಡ್ತಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 7 ದಿನಗಳಾದ ನಂತರ, ಅಂದರೆ ಆ್ಯಕ್ಚುಲಿ ಡೇಟ್ ಮೆನ್ಷನ್ ಮಾಡಬೇಕು, ಮುಂಬರುವಂಥ ದಿನಗಳಲ್ಲಿ ಮಾಡ್ತಾರೆ ಅನ್ಕೋತೀನಿ. ಒಟ್ಟಾಗಿ 7 ಡೇಸ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇರುತ್ತೆ. ಅದಾದ ನಂತರ ನಿಮಗೆ 3 ದಿನಗಳ ನಂತರ, ಅಂದರೆ ಏನು ಕೊನೆ ದಿನಕ್ಕೆ ಮುಗೀತು ನೋಡಿ, 3 ದಿನಗಳಾದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ತಾರೆ. ಭಾಳ ಜನ ನನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇರೋದಿಲ್ಲ ಈ ವರ್ಷ ಅಂತ ಹೇಳ್ತಾ ಇದ್ದಾರೆ, ನಿಜಾನ ಅಂತ ಕೇಳ್ತಾ ಇದ್ರಿ. ಸೊ ನಾ ಹೇಳ್ತಾ ಇದ್ದೀನಿ ಆಲ್ರೆಡಿ, ನೋಡಿ ಅದನ್ನೆಲ್ಲ ನೀವೆಲ್ಲ ಟ್ರಸ್ಟ್ ಮಾಡಬೇಡಿ. ಬಿಕಾಸ್ ರೂಲ್ ಇದ್ದ ರೂಲ್ ಬಿಟ್ಟು ಹೋಗಂಗಿರೋದಿಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ಕೊಡ್ತಾರೆ. ಕೊಟ್ಟಾಗೂ ಸಹ ನಮಗೆ ಆ್ಯಡ್ ಮಾಡೋದಕ್ಕಾಗಲಿ, ಡಿಲೀಟ್ ಮಾಡೋದಕ್ಕಾಗಲಿ, ಮತ್ತು ಆಮೇಲೆ ಪ್ರಯಾರಿಟಿನ ಚೇಂಜ್ ಮಾಡೋದಕ್ಕಾಗಲಿ ನಮಗೆ ಅಲ್ಲಿ ಅವಕಾಶ ಕೊಡ್ತಾರೆ. ಓಕೆ, ಸೊ ಆ ಒಂದು ಮಾಕ್ ಅಲಾಟ್ಮೆಂಟ್ ಡೇಟ್ ಆದ ನಂತರ 3 ದಿನಗಳ ನಂತರ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಬಟ್ ಇನ್ ವಿತ್ ಡೀಟೇಲ್ ಆ್ಯಕ್ಚುಲಿ ಆಸ್ ಪರ್ ದ ಡೇಟ್ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಆ ಒಂದು ಸ್ಕೆಡ್ಯೂಲ್ ಬಂದೇ ಬರುತ್ತೆ, ವೇಟ್ ಮಾಡಿ. ಇದೊಂದು ಏನಪ್ಪ ಅಂದ್ರೆ ರಫ್ ಆಗಿ ನೀಡಿರುವಂಥದ್ದು, ಟೆಂಟೇಟಿವ್ ಅಂದರೂ ತಪ್ಪಿಲ್ಲ, ಯಾಕಂದರೆ ಹೆಚ್ಚು ಕಡಿಮೆ ಆಗುವಂಥದ್ದು. ಒಟ್ಟಾಗಿ ನೋಡಿ ಹೇಳ್ತಾ ಇದ್ದೀನಿ, ಮಾಕ್ ಅಲಾಟ್ಮೆಂಟ್ ಇರುತ್ತೆ, ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಭಾಳ ಜನ ಇದನ್ನು ನನಗೆ ಹೈಲೈಟ್ ಮಾಡ್ತಾ ಇದ್ರು, ಅದಕ್ಕೆ ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೇನೆ. ಓಕೆ, ಏನೇ ಅಪ್ಡೇಟ್ ಬಂದರೂ ಸಹ ನಿಮ್ಗೆ ಹೇಳ್ತಾ ಇರ್ತೇನೆ. ಮತ್ತು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.